ಸಿಸಿಎಲ್ 2025 ಟೂರ್ನಿಯಲ್ಲಿ ಕರ್ನಾಟಕ ಬುಲ್ಡೋಸರ್ ತಂಡ ಎರಡನೇ ಗೆಲುವು ಸಾಧಿಸಿದೆ. ಹೈದರಾಬಾದ್ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಚೆನ್ನೈ ರೈನೋಸ್ ಎದುರು 7 ವಿಕೆಟ್ಗಳಿಂದ ಸುದೀಪ್ ನೇತೃತ್ವದ ತಂಡ ಗೆದ್ದು ಬೀಗಿದೆ. ಎರಡೂ ತಂಡಗಳಿಗೆ ತಲಾ 2 ಇನ್ನಿಂಗ್ಸ್ ರೀತಿ 4 ಇನ್ನಿಂಗ್ಸ್ಗಳಾಗಿ ಸಿಸಿಎಲ್ ಪಂದ್ಯಗಳು ನಡೆಯುತ್ತಿದೆ. ಟಾಸ್ ಗೆದ್ದು ಚೆನ್ನೈ ರೈನೋಸ್ ತಂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಆರಂಭದಿಂದಲೇ ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳನ್ನ ಕರ್ನಾಟಕ ಬುಲ್ಡೋಸರ್ ಬೌಲರ್ಗಳು ಕಟ್ಟಿ ಹಾಕಿದ್ರು. ಆದರೆ ನಿಧಾನವಾಗಿ ರನ್ ಗಳಿಸಲು ಆರಂಭಿಸಿದ ತಂಡ ಅಂತಿಮವಾಗಿ ಉತ್ತಮ ಮೊತ್ತವನ್ನೇ ಕಲೆ ಹಾಕಿತ್ತು. 3 ವಿಕೆಟ್ ಕಳೆದುಕೊಂಡು 108 ರನ್ ಗಳಿಸಿತು. ಚೆನ್ನೈ ಪರ ಪೃಥ್ವಿ 27 ಹಾಗೂ ವಿಕ್ರಾಂತ್ 27 ರನ್ ಕೊಡುಗೆ ನೀಡಿದ್ರು. 108 ರನ್ಗಳ ಮೊದಲ ಇನ್ನಿಂಗ್ಸ್ ಗುರಿಯೊಂದಿಗೆ ಬ್ಯಾಟಿಂಗ್ ಆರಂಭಿಸಿದ ಕರ್ನಾಟಕ ಬುಲ್ಡೋಸರ್ ತಂಡಕ್ಕೆ ಡಾರ್ಲಿಂಗ್ ಕೃಷ್ಣ ನೆರವಾದರು. ಕಳೆದ ವಾರ ನಡೆದ ಮೊದಲ ಪಂದ್ಯದಲ್ಲಿ ತೆಲುಗು ವಾರಿಯರ್ಸ್ ವಿರುದ್ಧ ಅಬ್ಬರಿಸಿ 80 ರನ್ ಗಳಿಸಿದ್ದು ಕೃಷ್ಣ. ಚೆನ್ನೈ ವಿರುದ್ಧವೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ್ರು. 23 ಎಸೆತಗಳಲ್ಲಿ 50 ರನ್ ಸಿಡಿಸಿ ಸದ್ದು ಮಾಡಿದ್ರು. ಒಟ್ಟಾರೆ 4 ವಿಕೆಟ್ ಕಳೆದುಕೊಂಡು 142 ರನ್ ಕಲೆ ಹಾಕಿತು. 44 ರನ್ ಹಿನ್ನಡೆಯೊಂದಿಗೆ ಚೆನ್ನೈ ರೈನೋಸ್ ಎರಡನೇ ಇನ್ನಿಂಗ್ಸ್ ಆರಂಭಿಸಿತು. ಕೊನೆಗೆ 7 ವಿಕೆಟ್ ಕಳೆದುಕೊಂಡು 10 ಓವರ್ಗಳಲ್ಲಿ 103 ರನ್ ಗಳಿಸಿತು. ಕಲೈ 24, ಪೃಥ್ವಿ 30 ರನ್ ಗಳಿಸಿ ತಂಡಕ್ಕೆ ನೆರವಾದರು. ಸುನಿಲ್ ರಾವ್ 2 ಹಾಗೂ ರಾಜೀವ್ 1 ವಿಕೆಟ್ ಕಬಳಿಸಿದ್ರು. ಬಳಿಕ 10 ಓವರ್ಗಳಲ್ಲಿ 70 ರನ್ಗಳ ಗುರಿಯೊಂದಿಗೆ ಕರ್ನಾಟಕ ಬುಲ್ಡೋಸರ್ ಎರಡನೇ ಇನ್ನಿಂಗ್ಸ್ ಆರಂಭಿಸಿತು. ಆರಂಭದಲ್ಲೇ ಜೆಕೆ ಔಟ್ ಆಗಿದ್ದು ತಂಡಕ್ಕೆ ಆಘಾತ ತಂದಿತ್ತು. ಮೊದಲ ಎಸೆತದಲ್ಲಿ 1 ರನ್ ಗಳಿಸಿದ ಜೆಕೆ ಎರಡನೇ ಎಸೆತದಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಹೊರ ನಡೆದ್ರು. ಅಂತಿಮವಾಗಿ ತಂಡ 7 ವಿಕೆಟ್ಗಳ ಗೆಲುವು ಸಾಧಿಸಿತು. ಎರಡನೇ ಇನ್ನಿಂಗ್ಸ್ನಲ್ಲಿ ಕರಣ್ 18 ರನ್ ಗಳಿಸಿದ್ರು. ಡಾರ್ಲಿಂಗ್ ಕೃಷ್ಣ 22 ಹಾಗೂ ರಾಜೀವ್ 17 ರನ್ ಗಳಿಸಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು.